ನಿಮ್ಮ ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ತಾಯ್ತನದ ಸೌಭಾಗ್ಯವನ್ನ ಪಡೆಯೋದು ಈ ಕಾಲದಲ್ಲಿ ತುಸು ಕಷ್ಟವೇ. ಆಧುನಿಕ ಜೀವನ ಶೈಲಿಯಿಂದ ಅನೇಕ ರೋಗಗಳಿಗೆ ತುತ್ತಾಗುತ್ತಿರುವಂತಹ ಮಹಿಳೆಯರು ಮಕ್ಕಳನ್ನ ಪಡೆಯುವ ಅವಕಾಶದಿಂದ ವಂಚಿತರಾಗ್ತಾ ಇದ್ದಾರೆ. ತಾಯಿಯಾಗುವ ಆಸೆಗೆ ತಣ್ಣೀರೆರಚುವಲ್ಲಿ ಜೀವನ ಶೈಲಿಯ ಪಾತ್ರ ಕೂಡ ದೊಡ್ಡದು. ಜೀವನ ಶೈಲಿಯ ಜೊತೆಗೆ ಸ್ತ್ರೀ ಬಂಜೇತನಕ್ಕೆ ಹಲವು ಕಾರಣಗಳಿವೆ. ಕೇವಲ ಸ್ತ್ರೀ ಮಾತ್ರವಲ್ಲ, ಪುರುಷ ಬಂಜೇತನ ಕೂಡ ಇದೆ. ಕೆಲವು ಸಂದರ್ಭಗಳಲ್ಲಿ ಪುರುಷ ಬಂಜೇತನದಿಂದಲೂ ಕೂಡ ಸ್ತ್ರೀ ತಾಯಿಯಾಗುವ ಅವಕಾಶದಿಂದ ವಂಚಿತಳಾಗ್ತಾಳೆ. ಪುರುಷ ಬಂಜೇತನಕ್ಕೆ ಧೂಮಪಾನ ಮತ್ತು ಮದ್ಯಪಾನ ಕಾರಣ ಆಗುತ್ತಾ ಅನ್ನೋದನ್ನ ತಿಳಿದುಕೊಳ್ಳೋದು ಅತಿ ಮುಖ್ಯ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇರುವಂತೆ ಬಂಜೇತನಕ್ಕೆ ಪರಿಣಾಮಕಾರಿ ಚಿಕಿತ್ಸೆ ಇದೆ. ಹಾಗಾದ್ರೆ ಬಂಜೇತನ ನಿವಾರಣೆಗೆ ಇರುವ ಚಿಕಿತ್ಸೆಗಳೇನು? ಇದರ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಕಾಮಿನಿ ರಾವ್ ಹಾಸ್ಪಿಟಲ್ ಬೆಂಗಳೂರಿನಲ್ಲಿ ವೈದ್ಯರಾಗಿರುವಂತಹ ಡಾಕ್ಟರ್ ಅನು ಕೊಟ್ಟೂರ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ತೆ ಡಾಕ್ಟರ್, ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಈಗ ಮಕ್ಕಳಾಗ್ತಾ ಇಲ್ಲ ಅಂದಾಗ ಸಾಮಾನ್ಯವಾಗಿ ಸ್ತ್ರೀ ಬಂಜೆತನಕ್ಕೆ ಏನೆಲ್ಲ ಬೇಕೋ, ಏನೆಲ್ಲ ಅಂದರೆ ಟರ್ಮ್ಸ್ ತಗೋಬೇಕೋ ಅದನ್ನೆಲ್ಲ ಕೂಡ ಮಾಡ್ತಾರೆ. ಆದರೆ ಮೇಲ್ ಇನ್ಫರ್ಟಿಲಿಟಿ ಅನ್ನೋದು ಕೂಡ ಇದೆ ಅನ್ನೋದು ಸಾಕಷ್ಟು ಜನಕ್ಕೆ ಅದರ ಬಗ್ಗೆ ಗಮನ ಹರಿಸೋದೇ ಇಲ್ಲ. ಸೊ ಹಾಗಾಗಿ ಅದರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈ ಪುರುಷ ಬಂಜೆತನ ಅಂತ ಅಂದರೆ ಏನು? ಯಾತಕ್ಕಾಗಿ ಪುರುಷ ಬಂಜೆತನ ಕಾಡುತ್ತೆ ಡಾಕ್ಟರ್? ಹೌದು, ಇಷ್ಟು ದಿವಸ ಬರೀ ಹೆಣ್ಣೆ ಕಾರಣ ಆಗಿದ್ಲು ಅಂತ ಒಂದು ತಪ್ಪ ಕಲ್ಪನೆ ಇತ್ತು. ಬಟ್ ಇತ್ತೀಚೆಗೆ ಜನರಿಗೆ ಒಂದು ಸ್ವಲ್ಪ ಎಜುಕೇಷನ್ ಎಲ್ಲ ಆಗಿ ನೋಡ್ತಾ ಇದ್ದೇವೆ. ಈಗ ಇತ್ತೀಚೆಗೆ ಹೊರಗೆ ಬರ್ತಾ ಇದ್ದಾರೆ, ಗಂಡಸರಲ್ಲೂ ಮೇಲ್ ಇನ್ಫರ್ಟಿಲಿಟಿ ಇದೆ ಅನ್ನೋದನ್ನು ತಿಳ್ಕೊಂಡು ಈಗ ದಂಪತಿಗಳು ತಾವೇ ಮುಂದೆ ಬಂದು ಎಷ್ಟೋ ಸಲ ಗಂಡಸರು ಹೇಳ್ತಾರೆ, ನನ್ನ ಹೆಂಡತಿಗೆ ಏನೂ ಪ್ರಾಬ್ಲಮ್ ಇಲ್ಲ ಮೇಡಮ್, ಆದರೆ ನನಗೆ ಪ್ರಾಬ್ಲಮ್ ಇರೋದು, ಅದಕ್ಕೆ ನಾನಾಗಿ ಖುದ್ದಾಗಿ ಬಂದಿದ್ದೀನಿ ಅಂತ. ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಹಿಂದೆ ನೋಡಿದಾಗ ಒಂದು 10-15 ವರ್ಷದ ಹಿಂದೆ ಇನ್ಸಿಡೆನ್ಸ್ ವಾಸ್ ಆಲ್ಮೋಸ್ಟ್ ಲೈಕ್ ಗಂಡಸರಲ್ಲಿ ಬಂಜೆತನ ಒಂದು 15-20% ಇರ್ತಾಯಿತ್ತು. ಬಟ್ ಇವತ್ತಿನಗೆ ನೋಡುತ್ತಾ ಹೋದರೆ, ಇವಾಗಿನ ಇನ್ಸಿಡೆನ್ಸ್ ನೋಡ್ತಾ ಹೋದರೆ ಕಾರಣ ಆಗಿರ್ಬೋದು, ಅವರ ಜೀವನ ಶೈಲಿ ಆಗಿರ್ಬೋದು, ಅಥವಾ ಸಾಕಷ್ಟು ಕಾರಣಗಳಿವೆ. ಅದರಿಂದ ನೋಡ್ತಾ ಹೋದರೆ ಈಗ ಆಲ್ಮೋಸ್ಟ್ ಲೈಕ್ 50% ಹೆಣ್ಮಕ್ಳು ಕಾರಣ ಆದರೆ ಬಂಜೆತನ ದಂಪತಿಗಳಲ್ಲಿ, ಇನ್ನೊಂದು 50% ಗಂಡಸರ ಕಾರಣರಾಗಿರ್ತಾರೆ. ಸೊ ಅದ್ರ ಬಗ್ಗೆ ನಾವು ಇವತ್ತು ತಿಳುವಳಿಕೆ ಕೊಡಬೇಕಾಗಿದೆ ಸೊಸೈಟಿಗೆ. ದ್ಯಾಟ್ ಬಂಜೆತನ ಅಂದರೆ ಅಥವಾ ಇನ್ಫರ್ಟಿಲಿಟಿ ಡಸ್ ನಾಟ್ ಎಕ್ಸಿಸ್ಟ್ ಓನ್ಲಿ ಇನ್ ದ ಫಿಮೇಲ್, ಬಟ್ ಇಟ್ ಈಸ್ ಟು ಬಿ ಟ್ರೀಟೆಡ್ ಆಸ್ ಅ ಯೂನಿಟ್, ಆಸ್ ಅ ಕಪಲ್. ಗಂಡ ಹೆಂಡತಿ ಇಬ್ಬರೂ ನಾವು ಸಮವಾಗಿ ನೋಡಿಕೊಂಡು ಸಮವಾಗಿ ತಪಾಸಣೆ ಮಾಡಿ ಟ್ರೀಟ್ಮೆಂಟ್ ಕೊಡೋದು ಅತಿ ಅವಶ್ಯಕತೆ ಅಂತ ಹೇಳ್ತೇನೆ. ಓಕೆ ಡಾಕ್ಟರ್, ಇನ್ನು ಈ ಪುರುಷ ಬಂಜೆತನ ಸಮಸ್ಯೆ ಇದ್ದಲ್ಲಿ ಇದನ್ನು ಯಾವ ರೀತಿಯಾಗಿ ಮೆಡಿಕಲಿ ಕಂಡು ಹಿಡಿಯೋದು? ಇದಕ್ಕೆ ಯಾವೆಲ್ಲ ರೀತಿಯಾದ ಟೆಸ್ಟ್ಗಳಿರುತ್ತೆ? ಡಯಾಗ್ನೋಸ್ ಯಾವ ರೀತಿಯಾಗಿ ಮಾಡಲಾಗುತ್ತೆ ಡಾಕ್ಟರ್? ಮೇಲ್ ಇನ್ಫರ್ಟಿಲಿಟಿ ಫಸ್ಟು ಕಾರಣಗಳೇನು ಅಂತ ತಿಳ್ಕೊಳ್ಳೋಣ. ಕಾರಣ ಆಗಿರ್ಬೋದು, ಒಂದು ವೀರ್ಯಾಣು ಸಂಖ್ಯೆಯಲ್ಲಿ ತೊಂದರೆ ಇರ್ಬೋದು, ಅಥವಾ ಇನ್ನೊಂದು ಹಾರ್ಮೋನ್ಸ್ ಪ್ರಾಬ್ಲಮಿಂದ ಇರ್ಬೋದು ಬಂಜೆತನ, ಅಥವಾ ಸ್ಟ್ರಕ್ಚರಲ್ ಅಬ್ನಾರ್ಮ್ಯಾಲಿಟೀಸ್ ಅಂದರೆ ಪುರುಷರಲ್ಲಿ ಜನನಾಂಗದಲ್ಲಿ ಏನಾದರೂ ತೊಂದರೆ ಆಗಿ ಅದರಿಂದ ಬಂಜೆತನ ಇರ್ಬೋದು, ಇನ್ನೊಂದು ಜೆನೆಟಿಕ್ಸ್ ಇರ್ಬೋದು, ಅಥವಾ ಇನ್ನೊಂದು ಇನ್ಫೆಕ್ಷನಿಂದ ಇರ್ಬೋದು, ಅಥವಾ ಕೊನೆಯದಾಗಿ ಹೇಳಬೇಕಾದ್ರೆ ಜೀವನ ಶೈಲಿಯಿಂದನಾದರೂ ಇರ್ಬೋದು. ಸೊ ಇದು ಹಲವಾರು ಕಾರಣಗಳಿರುತ್ತೆ. ಇದಕ್ಕೆ ಕಾರಣಗಳು ತಕ್ಕಂಗೆ ನಾವು ಫಸ್ಟ್ ಟೆಸ್ಟ್ ಮಾಡಬೇಕಾಗಿರೋದು ಅಂತಂದರೆ ಸ್ಪರ್ಮ್ ಕೌಂಟ್, ಸೆಮೆನ್ ಅನಾಲಿಸಿಸ್ ಮಾಡ್ತೇವೆ. ಸ್ಪರ್ಮ್ ಕೌಂಟಲ್ಲಿ ನಾನಾ ರೀತಿ ಇರುತ್ತೆ. ಆ ಸ್ಪರ್ಮ್ ಕೌಂಟಿಗೆ ತಕ್ಕಂಗೆ ಮತ್ತೆ ನಾವು ನೋಡಬೇಕಾಗತ್ತೆ, ಯಾತಕ್ಕೆ ಈ ಥರ ಸ್ಪರ್ಮ್ ಕೌಂಟ್ ಕಡಿಮೆ ಇದೆ, ಅಥವಾ ಕೆಲವರಲ್ಲಿ ಸ್ಪರ್ಮ್ ಕೌಂಟ್ 0 ಇರುತ್ತೆ. ಸೊ ಅದಕ್ಕೆ ಕಾರಣ ಏನಿರ್ಬೋದು ಅಂತಂದಾಗ ನಾವು ಹಾರ್ಮೋನ್ ಟೆಸ್ಟ್ ಮಾಡ್ತೇವೆ. ಹಾರ್ಮೋನ್ ಟೆಸ್ಟಲ್ಲಿ ಟೆಸ್ಟೋಸ್ಟೆರಾನ್ ಮತ್ತು FSH-LH ಹಾರ್ಮೋನ್ ಅನ್ನೋದು ಅದು ತುಂಬ ಟೆಸ್ಟೋಸ್ಟೆರಾನ್ ಉತ್ಪನ್ನಕ್ಕೆ ಆಗುವಂಥ ಅತಿ ಮುಖ್ಯವಾದ ಹಾರ್ಮೋನ್. ಇದು ನಮ್ಮ ಪಿಟ್ಯೂಟರಿ ಗ್ರ್ಯಾಂಡಲ್ಲಿ ಉತ್ಪನ್ನ ಆಗುತ್ತೆ. ಸೊ ಅಲ್ಲಿ ಯಾವುದಾದ್ರೂ ಹಾರ್ಮೋನ್ ಹೆಚ್ಚು ಕಡಿಮೆ ಇತ್ತು ಅಂದರೆ ಅದಕ್ಕೆ ಅನುಗುಣವಾಗಿ ನಾವು ಚಿಕಿತ್ಸೆ ಮಾಡಬೇಕಾಗತ್ತೆ. ಮತ್ತೊಂದು ಕಾರಣ ಇನ್ಫೆಕ್ಷನ್ ಇರ್ಬೋದು. ಇನ್ಫೆಕ್ಷನ್ ಅಂದರೆ ಜನನಾಂಗಗಳಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ರೂ ಅದರಿಂದನೂ ಸ್ಪರ್ಮ್ ಉತ್ಪನ್ನ ಆಗೋದು, ಅಥವಾ ಸ್ಪರ್ಮ್ ಕ್ವಾಲಿಟಿ ಎಫೆಕ್ಟ್ ಆಗುತ್ತೆ. ಸೊ ಅಲ್ಲಿ ಇನ್ಫೆಕ್ಷನ್ ಇದೆ, ಆ ಇನ್ಫೆಕ್ಷನ್ಗೆ ನಾವು ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಇನ್ನೊಂದು ಜೆನೆಟಿಕ್ಸ್ ಅಂತೀವಿ. ಜೆನೆಟಿಕ್ಸ್ ಅಂತಂದರೆ ಅಲ್ಲಿ ನಾವು ನೋಡ್ತಾ ಇರೋಂಗೆ ಒಂದು
ಕಾಲ್ಮನ್ ಸಿಂಡ್ರೋಮ್ ಆಗಿರ್ಬೋದು ಅಥವಾ ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಆಗಿರ್ಬೋದು, ಅಲ್ಲಿ ಜೆನೆಟಿಕ್ ಮೆಟೀರಿಯಲ್ಲು ಇದು ಕ್ಲಿನ್ಫಿಲ್ಟರ್ಸಲ್ಲಾದರೆ ಸಾಮಾನ್ಯವಾಗಿ ಗಂಡಸರಲ್ಲಿ ಹಾರ್ಮೋನ್ಸ್ ಕ್ರೋಮೋಸೋಮ್ಸ್ ಏನಿರುತ್ತೆ ಎಕ್ಸ್ ಮತ್ತು ವೈ ಇರುತ್ತೆ. ಕ್ಲಿನ್ಫಿಲ್ಟರಲ್ಲಿ ಒಂದು ಎಕ್ಸ್ಟ್ರಾ ಎಕ್ಸ್ ಇರುತ್ತೆ. ಸೊ ಅದಕ್ಕೆ ನಾವು ಕ್ಲಿನ್ಫಿಲ್ಟರ್ಸ್ ಅಂತೀವಿ. ಅಂಥದ್ರಲ್ಲಿ ಆ ಜೆನೆಟಿಕ್ ಪ್ರಾಬ್ಲಮ್ ಇದ್ದಾಗಲೂ ಸ್ಪರ್ಮ್ದು ಉತ್ಪಾದನೆ ಆಗಲಿ ಅಥವಾ ಸೆಮೆನ್ ಅನಾಲಿಸಿಸಲ್ಲಿ ತೊಂದರೆ ಕಂಡುಬರುತ್ತೆ ನಮಗೆ. ಕಾಲ್ಮನ್ಸಲ್ಲಿ ಅಲ್ಲೇನಾಗುತ್ತೆ, ಕಾಲ್ಮನ್ಸಲ್ಲೂ ಜೆನೆಟಿಕ್ ಪ್ರಾಬ್ಲಮ್ ಆಗಿ ಅಲ್ಲಿ ನಮಗೆ ವೀರ್ಯಾಣುವಿನ ಹೊರಗೆ ಅಂದರೆ ಟು ಡಿಸ್ಚಾರ್ಜ್ ದ ಸೆಮೆನ್ ಅಲ್ಲಿ ಏನಾದರೂ ಬ್ಲಾಕ್ ಆಗಿ ಅಲ್ಲಿಂದನೂ ಸ್ಪರ್ಮ್ ಉತ್ಪನ್ನ ಆಗೋದು ತೊಂದರೆ ಆಗಿ ಸ್ಪರ್ಮ್ಸ್ ಇಲ್ಲದೆ ಇರೋದಿರ್ಬೋದು. ಇದು ಜೆನೆಟಿಕ್ ಆಯಿತು. ಇನ್ನೊಂದು ಲೈಫ್ ಸ್ಟೈಲ್ ಅಂದರೆ ನೀವು ಹೇಳ್ದಂಗೆ ಧೂಮಪಾನ ಆಗಿರ್ಬೋದು ಅಥವಾ ಮದ್ಯಪಾನ ಆಗಿರ್ಬೋದು ಅಥವಾ ಸೆಡೆಂಟ್ರಿ ಹ್ಯಾಬಿಟ್ಸು, ಕೂತ್ಕೊಂಡೇ ಕೆಲಸ ಮಾಡೋರಿಗೆ ಒಬೇಸಿಟಿ ಬರುತ್ತೆ, ಒಬೇಸಿಟಿಯಿಂದನೂ ಇರ್ಬೋದು. ಅಥವಾ ಇನ್ನೂ ಕೆಲವು ಕಾರಣಗಳಂತಂದರೆ ಟಾಕ್ಸಿಕ್ ಮೆಟೀರಿಯಲ್ ಎಕ್ಸ್ಪೋಸ್, ಈಗ ಅವ್ರು ಮಾಡೋ ಕೆಲಸ ಫರ್ಟಿಲೈಸರ್ಸ್ಗೆ ಅಥವಾ ಕೆಮಿಕಲ್ಸ್ಗೆ ತುಂಬ ಎಕ್ಸ್ಪೋಸ್ ಆಗೋ ಸಂದರ್ಭದಲ್ಲಿ ಟಾಕ್ಸಿನ್ ಮೆಟೀರಿಯಲ್ಸ್ಗೆ ಎಲ್ಲಿ ಅವ್ರದ್ದು ದೇಹ ತುಂಬ ಎಕ್ಸ್ಪೋಸ್ ಆಗ್ತಾ ಇರ್ತೋ ಅಂಥದ್ರಲ್ಲೂ ಸ್ಪರ್ಮ್ ಕ್ವಾಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲದಕ್ಕೂ ಫಸ್ಟ್ ಟೆಸ್ಟ್ ಇರೋದೇ ಸೆಮೆನ್ ಅನಾಲಿಸಿಸ್. ಸೆಮೆನ್ ಅನಾಲಿಸಿಸಲ್ಲಿ ನಮಗೆ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಅವ್ರಿಗೆ ಫರ್ಟಿಲಿಟಿ ಸ್ಟೇಟಸ್ ಕಡಿಮೆ ಇದೆ, ನಾರ್ಮಲ್ ಇದೆ ಅನ್ನೋದನ್ನ ನಾವು ಸೆಮೆನ್ ಅನಾಲಿಸಿಸಿಂದ ಫಸ್ಟ್ ಗೋಲ್ಡ್ ರೂಲ್ ಅದು. ಓಕೆ ಡಾಕ್ಟರ್, ಇನ್ನು ಈ ನೋರ್ಮೋಸ್ಪರ್ಮಿಯಾ ಅಂತ ಅಂದರೆ ಏನು, ಮತ್ತು ನೀವು ಸೆಮೆನ್ ಅನಾಲಿಸಿಸ್ ಮಾಡಬೇಕಾಗತ್ತೆ ಅಂತ ಹೇಳಿದ್ರಿ, ಅದರಲ್ಲಿ ಯಾವ ರೀತಿಯಾದ ಅಬ್ನಾರ್ಮಲಿಟೀಸ್ ಕಂಡುಕೊಳ್ಳೋಕ್ಕೆ ಅಂದರೆ ಚಾನ್ಸಸ್ ಇರುತ್ತೆ, ಯಾವ ರೀತಿಯಾಗಿ ಅದನ್ನು ಅನಲೈಸ್ ಮಾಡೋದು ಡಾಕ್ಟರ್? ಆ್ಯಸ್ ಪರ್ ದ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಕ್ರೈಟೀರಿಯಾ ಪ್ರಕಾರ ನಾರ್ಮೋಸ್ಪರ್ಮಿಯಾ ಅದು ಹೆಸರು ಹೇಳ್ತಾ ಇದ್ದಂಗೆ ನಾರ್ಮೋಸ್ಪರ್ಮಿಯಾ ಅಂತಂದರೆ ಅದರಲ್ಲಿ ಕೌಂಟ್ ಕರೆಕ್ಟಾಗಿರಬೇಕು, ಮೊಟಿಲಿಟಿ ಅಂದರೆ ವೀರ್ಯಾಣು ಚಲನೆ ಕರೆಕ್ಟಾಗಿರಬೇಕು ಮತ್ತು ಆಕಾರ ಮಾರ್ಫಾಲಜಿ ಕರೆಕ್ಟಾಗಿರಬೇಕು. ಸೊ WHO ಏನು ಹೇಳುತ್ತಂದರೆ ನಾರ್ಮೋಸ್ಪರ್ಮಿಯಾದಲ್ಲಿ ಕೌಂಟು ಕನಿಷ್ಠ 15 ಮಿಲಿಯನ್ ಪರ್ ml ಇರಬೇಕು, ಮೊಟಿಲಿಟಿ 40% ಆದರೂ ಇರಬೇಕು. ಆಮೇಲೆ ಮಾರ್ಫಾಲಜಿ ನಾರ್ಮೋಸ್ಪರ್ಮ್ಸ್ ಅನ್ನೋದು 4% ಆದರೂ ಇರಬೇಕು. ಇದರಲ್ಲಿ ಕೆಲವೊಂದು ನಾರ್ಮೋಸ್ಪರ್ಮಿಯಾ ಬಿಟ್ಬಿಟ್ಟು ಇನ್ನು ವೀರ್ಯಾಣುದಲ್ಲಿ ತೊಂದರೆ ಏನು ಕಾಣ್ಬರುತ್ತೆ ಅಂತಂದರೆ ಡಿಫ್ರೆಂಟ್ ಟೈಪ್ಸ್ ಆಫ್ ನಾಮಿನಿಕ್ಲೇಚರ್ ಹೇಳಬೇಕು ಅಂದರೆ ಒಂದು ಆಲಿಗೋಸ್ಪರ್ಮಿಯಾ ಅಂದರೆ ಅದರಲ್ಲಿ ಕೌಂಟೇ ಕಡಿಮೆ ಇರುತ್ತೆ. ಅದಕ್ಕೆ ಕಾರಣಗಳು ನಾವು ಆಗಲೇ ಹೇಳ್ದಂಗೆ ನಾನಾ ಕಾರಣ ಇರ್ಬೋದು. ಸೊ ಇನ್ನೊಂದು ಅಸ್ಟಿನೋಸ್ಪರ್ಮಿಯಾ ಅಂದರೆ ಮೊಟಿಲಿಟಿನೇ ಕಡಿಮೆ ಇರುತ್ತೆ. ಇನ್ನೊಂದು ಟೆರಟೋಸ್ಪರ್ಮಿಯಾ ಅಂದರೆ ಅದರಲ್ಲಿ ತುಂಬ ವಿಕಲ್ಪ ವೀರ್ಯಾಣು ಇರುತ್ತೆ. ಎಕ್ಸ್ಕ್ಯೂಸ್ ಮಿ. ಸೊ ಇಲ್ಲಿ ಅಂಡಾಣು ಮತ್ತು ಒಳ್ಳೆ ವೀರ್ಯಾಣು ಸೇರಿದರೆ ನಮಗೆ ಒಳ್ಳೆ ಭ್ರೂಣ ಬರುತ್ತೆ. ಸೊ ಅದಕ್ಕಾಗಿ ಈ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪರ್ಮ್ಸ್ನ ನಾಮಿನಿಕ್ಲೇಚರ್ ನಾವು ನೋಡಿಕೊಂಡು ತಪಾಸಣೆ ಮಾಡಿಕೊಂಡು ಅದಕ್ಕೆ ಕಾರಣ ಹುಡುಕೊಂಡು ಅದಕ್ಕೆ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ನ ಕೊಡಬಲ್ಲೆವು. ಓಕೆ ಡಾಕ್ಟರ್, ಇನ್ನು ಸಾಮಾನ್ಯವಾಗಿ ಇದಕ್ಕೆ ಯಾವ ರೀತಿಯಾಗಿ ಚಿಕಿತ್ಸೆ ಇರುತ್ತೆ? ಈಗ ನೀವು ಹೇಳ್ದಂಗೆ ಸ್ಪರ್ಮ್ ಕ್ವಾಲಿಟಿ ಅಥವಾ ಸ್ಪರ್ಮ್ ಕೌಂಟೇ ಕಡಿಮೆ ಇದ್ದರೆ ಅದನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿ ಚಿಕಿತ್ಸೆ ಪಡೆದುಕೊಳ್ಬಹುದು ಪೇಷಂಟ್ಸ್? ಅದೇ ಇವಾಗ ಫಸ್ಟು ಏನಾದರೂ ಇನ್ಫೆಕ್ಷನ್ನಿಂದ ಇದೆಯಾ ಅಂತ ತಿಳ್ಕೊಳ್ತೀವಿ. ಅದೇ ಕಲ್ಚರ್ ಸೆನ್ಸಿಟಿವಿಟಿ ಮಾಡ್ಕೋತೀವಿ. ಕಲ್ಚರ್ ಸೆನ್ಸಿಟಿವಿಟಿ ಮಾಡಿಕೊಂಡಾಗ ಅದರಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆ ಅಂತ ಕಂಡು ಬಂದಾಗ ಫಸ್ಟ್ ನಾವು ಇನ್ಫೆಕ್ಷನ್ ಟ್ರೀಟ್ ಮಾಡ್ತೀವಿ. ಅದರಲ್ಲಿ ಏನು ಕಂಡುಹಿಡಿತೀವಿ ಅಂದರೆ ಯಾವ ಆರ್ಗ್ಯಾನಿಸಮ್ ಇದೆ, ಆ ಆರ್ಗ್ಯಾನಿಸಮ್ಗೆ ಯಾವ ಸೂಕ್ತ ಔಷಧಿ ಕೊಡಬೇಕು ಅನ್ನೋದನ್ನ ತಿಳ್ಕೊಂಡು ಔಷಧಿನ 10 ದಿವಸ ಕೊಟ್ಟ ನಂತರ ತಪಾಸಣೆ ಮಾಡಿದಾಗ ವಿ ಸಿ ಲಾಟ್ ಆಫ್ ಡಿಫ್ರೆನ್ಸ್, ಇಂಪ್ರೂವ್ಮೆಂಟ್ ಕಾಣಿಸುತ್ತೆ. ಕೌಂಟ್ ಇಂಪ್ರೂವ್ ಆಗುತ್ತೆ, ಮೊಟಿಲಿಟಿ ಇಂಪ್ರೂವ್ ಆಗಿರುತ್ತೆ. ಅದು ಇನ್ಫೆಕ್ಷನ್ ಆಗಿರುತ್ತೆ. ಇನ್ನೊಂದು ನಮಗೆ ಹಾರ್ಮೋನ್ಸಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತಂದರೆ ಆ ಹಾರ್ಮೋನ್ಸು ನಾವು ಕೊಡ್ತೇವೆ. ಲೈಕ್ ಗೊನಾಡೋಟ್ರಾಫಿನ್ಸ್ ಕೊಡ್ತೇವೆ, ವಾರಕ್ಕೆ 2 ಡೋಸೇಜ್ ಇಂಜೆಕ್ಷನ್ಸು 1 ತಿಂಗಳ ತನಕ ಕೊಟ್ಟು ಆಮೇಲೆ ನಾವು ನೋಡಿದ್ದೇವೆ ಸ್ಪರ್ಮ್ ಕೌಂಟ್ ಇಂಪ್ರೂವ್ ಆಗಿದೆ, ಮೊಟಿಲಿಟಿ ಇಂಪ್ರೂವ್ ಆಗಿದೆ. ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ ಹಾರ್ಮೋನ್ಸ್ ಕೊಡ್ತೇವೆ. ಮತ್ತು ಇನ್ನೊಂದು ಒಂದೊಂದು ಸತಿ ಸ್ಟ್ರೆಸ್ಸಿಂದ ಇರ್ಬೋದು, ಆಂಗ್ಸೈಟಿಯಿಂದ ಇರ್ಬೋದು. ಸೊ ಅವ್ರಿಗೆ ನಾವು ಸ್ವಲ್ಪ ಲೈಫ್ ಸ್ಟೈಲ್ ಬದಲಾವಣೆಗೆ ಹೇಳ್ತೀವಿ. ಆ್ಯಂಡ್ ಇಫ್ ಇಟ್ ಈಸ್ ಡ್ಯೂ ಟು ಒಬೇಸಿಟಿ, ತುಂಬ ದಪ್ಪ ಇರೋರ್ಗು ಸ್ಕ್ರೋಟಮಲ್ಲಿ ತುಂಬ ಕಾವು ಬಂದುಬಿಟ್ಟು ಸ್ಪರ್ಮ್ ಪ್ರೊಡಕ್ಷನ್ ಎಫೆಕ್ಟ್ ಆಗುತ್ತೆ. ಅಂಥವ್ರಿಗೆ ನಾವು ಹೇಳ್ತೇವೆ ಹ್ಯಾವ್ ಅ ಕೋಲ್ಡ್ ವಾಟರ್ ಬಾತ್, ಗೋ ಫಾರ್ ಮಾರ್ನಿಂಗ್ ವಾಕ್ಸ್ ಆ್ಯಂಡ್ ಡಯಟು, ಹೆಲ್ತಿ ಡಯಟ್ ತೊಗೊಳ್ಳಿ ಅಂತ ಹೇಳ್ತೇವೆ. ಸೊ ಈ ಥರ ನಾವು ಕೊಟ್ಟಾಗ ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್ಸ್.
ಓಕೆ ಡಾಕ್ಟರ್, ಇನ್ನು ಮೇಲ್ ಇನ್ಫರ್ಟಿಲಿಟಿಗೂ ಮತ್ತು ವಯಸ್ಸಿಗೂ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ? ಈಗ ಏಜ್ ಯಾವ ಪಾತ್ರವನ್ನು ವಹಿಸುತ್ತೆ? ಈಗ ಯಾವುದು ಐಡಿಯಲ್ ಏಜ್, ಯಾವಾಗ ಸ್ಪರ್ಮ್ ತುಂಬ ಅಂದರೆ ಆ್ಯಕ್ಟಿವ್ ಆಗಿರುತ್ತೆ, ಫರ್ಟಿಲಿಟಿ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದು ಯಾವ ಏಜಲ್ಲಿ ಗಂಡಸರಲ್ಲಿ? ಮತ್ತು ಈಗ ಸುಮಾರು ಜನ ತುಂಬ ಪ್ರೆಗ್ನೆನ್ಸಿ ಎಲ್ಲ ಲೇಟಾಗಿ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಎಗ್ ಸ್ಯಾಂಪಲ್ ಅಂದರೆ ಅದನ್ನು ಸೇವ್ ಮಾಡಿಟ್ಟು ಆಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಂಥ ಕೆಲವು ಪ್ರೊಸೀಜರ್ಸು ಬಂದಿದೆ. ಸೊ ಆ ರೀತಿಯಾಗಿ ಸ್ಪರ್ಮನ್ನು ಸೇವ್ ಮಾಡಿಟ್ಕೊಂಡು ಆಮೇಲೆ ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡುವಂಥ ಚಾನ್ಸಸ್ ಏನಾದರೂ ಇದೆಯಾ? ಯೂಶಲಿ ಸ್ಪರ್ಮ್ಗೆ ಉತ್ಪನ್ನ ಆಗೋದಕ್ಕೆ ಇದಕ್ಕೆ ಹೆಣ್ಮಕ್ಳಿಗೆ ಒಂದು ವಯಸ್ಸಿರೋ ಥರ ಗಂಡಸರಿಗೆ ಆ ಥರ ವಯಸ್ಸಿರೋದಿಲ್ಲ. ದ ಸ್ಪರ್ಮ್ ಪ್ರೊಡಕ್ಷನ್ ಇಸ್ ಆಲ್ವೇಸ್ ಗುಡ್ ಎಕ್ಸೆಪ್ಟ್ ಕೆಲವೊಂದು ಕಾರಣಗಳಲ್ಲಿ, ಉದಾಹರಣೆಗೆ ಏನಾದರೂ BP ಬಂದ ಪಕ್ಷದಲ್ಲಿ ಅಥವಾ ಡಯಾಬಿಟಿಸಲ್ಲಿ ಅಥವಾ ಒಬೇಸಿಟಿನಲ್ಲಿ ಅಥವಾ ಅವರು ಬೇರೆ ಯಾವುದಾದ್ರೂ ಕಾರಣಗಳಿಗೆ ಕೀಮೊಥೆರಪಿಗೆ ಅಂತ ಹೋಗೋ ಪಕ್ಷದಲ್ಲಿ, ಇಂಥ ಸಂದರ್ಭದಲ್ಲಿ ಮಾತ್ರ ನಾವು ನೋಡ್ತೇವೆ ಸ್ಪರ್ಮ್ ಕೌಂಟು ಮತ್ತು ಮೊಟಿಲಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ಅಂಥ ಸಂದರ್ಭದಲ್ಲಿ ಈಗ ಸುಮಾರಾಗಿ ಅವ್ರು ಏನಾದರೂ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಕೀಮೊಥೆರಪಿ, ಕ್ಯಾನ್ಸರ್ ಪೇಷಂಟ್ಸ್ಗೆ ಅವ್ರಿಗೆ ಕೀಮೊಥೆರಪಿಗೆ ಹೋಗಬೇಕು ಅಂತ ಗೊತ್ತಾದಾಗ ಹೋಗೋಕ್ಕೆ ಮುಂಚೆ ಅವರು ದೇ ಕ್ಯಾನ್ ಸ್ಟೋರ್ ದೇ ಸೆಮೆನ್. ಆ ಸೆಮೆನ್ನ ನಾವು ಎಷ್ಟು ದಿವಸ ಸ್ಟೋರ್ ಮಾಡ್ಬೋದು? ಇಂತಿಷ್ಟು ದಿವಸ ಅಂತ ಇಲ್ಲ, ವರ್ಷಗಟ್ಟಲೆ ಸ್ಟೋರ್ ಮಾಡ್ಬೋದು. ಅದನ್ನು ನಾವು ತೆಗೆದಾಗ ಅದೇ ಕ್ವಾಲಿಟಿ ಇರುತ್ತೆ ಅಂತ ಹೇಳೋಕ್ಕಲ್ಲ, ಬಟ್ ಸಮಥಿಂಗ್ ಬೆಟರ್ ದೆನ್ ನಥಿಂಗ್ ಅನ್ನೋ ಥರ ನಾವು ಸ್ಟೋರ್ ಮಾಡಿಕೊಂಡು ಅದನ್ನು IVF ಮೂಲಕ ಅವ್ರಿಗೆ ಮಗುನ ಪಡೆಯೋ ಸಾಧ್ಯತೆ ಕೊಡ್ಬೋದು ನಾವು. ಓಕೆ ಡಾಕ್ಟರ್, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡಿಸೋಣ. ರೇಖಾ ಅಂತ ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರೇಖಾ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ. ಡಾಕ್ಟರ್ ಇದ್ದಾರೆ, ನಿಮ್ಮ ಮಾತನಾಡಿ, ನಿಮ್ಮ ಪ್ರಶ್ನೆಯನ್ನ ಕೇಳಿಮ್ಮ. ಹಾಂ ಮೇಡಮ್, ನಮ್ಮದು 9 years ಆಯಿತು ಮದುವೆ ಆಗಿ. ಒಂದ್ಸತಿನೂ ಪ್ರೆಗ್ನೆನ್ಸಿ ಅದು ನಿಂತಿಲ್ಲ. ಓಕೆ. ಬಟ್ ಟ್ರೀಟ್ಮೆಂಟ್ ಮಾತ್ರ ಕಂಟಿನ್ಯೂಸ್ 5 months 6 years ಇಂದಲೂ ತಗೊಂತಾನೆ ಇದ್ದೀವಿ. ಏನು ಟ್ರೀಟ್ಮೆಂಟ್ ತೊಗೊಂಡಿದ್ದೀರಮ್ಮ? ಒಂದ್ಸತಿ 2 ಸತಿ IUI ಮಾಡಿಸಿದ್ವಿ. ಓಕೆ. ಒಂದ್ಸತಿ IVF ಮಾಡಿಸಿದ್ವಿ, ಅದು ಡೌನ್ ಸಿಂಡ್ರೋಮ್ ಅಂತ ಹೇಳಿ ಅಬಾರ್ಟ್ ಆಗಿತ್ತು. ಓಕೆ. ಅದು ನ್ಯಾಚುರಲ್ ಆಗು ನಿಂತಿಲ್ಲ, ಹಿಂಗೆ IVF ಮಾಡಿಸಿದಾಗ ಹಿಂಗಾಗಿತ್ತು. ಇಬ್ರು ವಯಸ್ಸು ಎಷ್ಟಮ್ಮ? ನಮ್ಮ ಹಸ್ಬೆಂಡು 38, ನಂಗೆ 35 ಇದೆ. ಓಕೆ. ಸೊ ನಿಮಗೀಗ IVF ಮಾಡಿನೂ ಮಗು ನಿಂತಿಲ್ಲ ಅಂತಂದರೆ ಇನ್ನೂ ಸ್ವಲ್ಪ ನೋಡಬೇಕಾಗತ್ತೆ. ಒಂದೊಂದ್ಸತಿ ಎಂಬ್ರಿಯೋದಲ್ಲಿ ಪ್ರಾಬ್ಲಮ್ ಇದೆ ಅಂತಂದ್ರೆ ನೀವು ಹೇಳ್ದಂಗೆ ಒಂದು ಡೌನ್ಸ್ ಆಗಿ ತೆಗೆಯೋ ಸಂದರ್ಭ ಬಂತು ಅಂತ ಹೇಳಿದ್ರಲ್ವಾ. ಸೊ ಫ್ಯಾಮಿಲಿ ಹಿಸ್ಟ್ರಿ ಏನಾದ್ರು ಇದೆಯಾ ಈ ಥರ ಡೌನ್ ಸಿಂಡ್ರೋಮ್ ಇರೋದು, ಅಥವಾ ಬೇರೆ ಏನಾದರೂ ಜೆನೆಟಿಕ್ ಪ್ರಾಬ್ಲಮ್ ಇದೆಯಾ ನಿಮ್ಮ ಫ್ಯಾಮಿಲಿನಲ್ಲಿ, ಅದೊಂದು ನೋಡಬೇಕಾಗತ್ತೆ. ಇನ್ನೊಂದು, ಪ್ರತಿಯೊಂದು ಎಂಬ್ರಿಯೋನ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡೋಕ್ಕೆ ಮುಂಚೆ ಒಂದು ಟೆಸ್ಟ್ ಮಾಡ್ತೇವೆ, ಪ್ರೀ ಇಂಪ್ಲಾಂಟೇಷನ್ ಜೆನೆಟಿಕ್ ಟೆಸ್ಟಿಂಗ್ ಅಂತ. ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಭ್ರೂಣ ವಂಶವಾಹಿ ತಂತುವಿಂದ ಹೆಲ್ತಿಯಾಗಿದೆ, ಯಾವುದಕ್ಕೆ ಈ ಪ್ರಾಬ್ಲಮ್ ಇದೆ ಅಂತ ಗೊತ್ತು ಮಾಡಿಕೊಂಡು ಆರೋಗ್ಯವಾಗಿರುವಂಥ ಎಂಬ್ರಿಯೋನ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡಿದ್ದೆ ಗರ್ಭ ನಿಲ್ಲೋ ಸಾಧ್ಯತೆ ಪ್ಲಸ್ ಆರೋಗ್ಯವಂತ ಮಗು ಹುಟ್ಟೋ ಸಾಧ್ಯತೆ ಕೂಡ ಇರುತ್ತಮ್ಮ ರೇಖಾ. ಎಸ್, ಧನ್ಯವಾದ ರೇಖಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ನಾವು ಸ್ಪರ್ಮ್ ಪ್ರಿಸರ್ವೇಷನ್ ಬಗ್ಗೆ ಮಾತಾಡ್ತಾ ಇದ್ವಿ, ಮತ್ತು ಯಾವ ರೀತಿಯಾಗಿ ಸ್ಪರ್ಮ್ ಕೌಂಟ್ ಇಂಪ್ರೂವ್ ಮಾಡೋದಕ್ಕೆ ಚಿಕಿತ್ಸೆಗಳಿದೆ ಅದರ ಬಗ್ಗೆ ಕೂಡ ನೀವು ಹೇಳ್ತಾ ಇದ್ರಿ. ಸೊ ಈ ಚಿಕಿತ್ಸೆಗಳು ಎಷ್ಟು ಪರಿಣಾಮಕಾರಿಯಾಗಿರುತ್ತೆ, ಮತ್ತು ಅಪ್ರಾಕ್ಸಿಮೇಟ್ಲಿ ಇದು ರಿಸಲ್ಟ್ಸ್ ಕೊಡೋದಕ್ಕೆ ಎಷ್ಟು ದಿನ ಅಥವಾ ಎಷ್ಟು ವರ್ಷಗಳ ಕಾಲ ಆ್ಯಸ್ ಎ ಕಪಲ್ ವೇಟ್ ಮಾಡಿ ನೋಡಬೇಕು, ಅದರ ಅಂದಾಜು ಹೇಗೆ? ಯೂಶಲಿ ಮೆಡಿಕಲ್ ಟ್ರೀಟ್ಮೆಂಟ್ನಲ್ಲಿ ಸ್ಪರ್ಮ್ ಕೌಂಟು ಸಾಮಾನ್ಯವಾಗಿ 1 ಅಥವಾ 2 ತಿಂಗಳಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸ್ಕೊಳ್ಳುತ್ತೆ. ಸೊ ಈ ಡಿಪೆಂಡಿಂಗ್ ಅಪಾನ್ ದ ಪೀರಿಯಡ್ ಆಫ್ ಇನ್ಫರ್ಟಿಲಿಟಿ ಆಗಲಿ, ಅಥವಾ ಎಷ್ಟು ಸಿವಿಯರ್ ಆಗಿದೆ ಅವ್ರದ್ದು ಸ್ಪರ್ಮ್ ಕೌಂಟು, ಅಥವಾ ಅವ್ರದ್ದು ಹೆಂಡತಿದು ಒವೇರಿಯನ್ ರಿಸರ್ವ್, ಇದನ್ನು ನೋಡ್ಕೊಂಡು ನಾವು ಯೂಶಲಿ ಟ್ರೀಟ್ಮೆಂಟ್ನ ಡಿಸೈಡ್ ಮಾಡ್ತೇವೆ. ಈಗ ಸ್ಪರ್ಮ್ ಕೌಂಟ್ ಚೆನ್ನಾಗಿತ್ತು ಅಂತಂದರೆ ಯೂಶಲಿ ನಾವು ಅವ್ರಿಗೆ ಐದರ್ ನ್ಯಾಚುರಲಾಗಿ ಟ್ರೈ ಮಾಡೋಕ್ಕೆ ಹೇಳ್ತೇವೆ, ಇಲ್ಲಾಂದರೆ IUIಗೆ ಅಂತ ಹೇಳ್ತೇವೆ. ಒಂದೊಂದು ಸಮಯ ಏನಾಗುತ್ತೆ, ಎಷ್ಟೇ ಟ್ರೀಟ್ಮೆಂಟ್ ಕೊಟ್ಟರು ವೀರ್ಯಾಣು ಉತ್ಪನ್ನ ಆಗೋದು ಲೋ ಕೌಂಟೇ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಾವು ಟೈಮ್ ವೇಸ್ಟ್ ಮಾಡಲಾರ್ದೆ ಏನು ಮಾಡ್ತೇವೆ, IVF ಫಿಕ್ಸಿಗೆ ಹೋಗ್ತೇವೆ. ಅಲ್ಲಿನೂ ಅಷ್ಟೇ, ಈಗ ಅಬ್ನಾರ್ಮಲ್ ಸ್ಪರ್ಮ್ಸ್ ಜಾಸ್ತಿ ಇತ್ತು ಅಂದರೆ ಒಂದು ಹೊಸ ಟೆಕ್ನಿಕ್ ಇದೆ, ಸ್ಪರ್ಮ್ ಸಾರ್ಟರ್ ಅಂತ ಯೂಸ್ ಮಾಡ್ತೇವೆ. ಅದರಲ್ಲಿ ಬರೀ ಆರೋಗ್ಯ ಅಂದರೆ ಸ್ಟ್ರಕ್ಚರ್ಲಿ ಮಾರ್ಫೊಲಾಜಿಕಲಿ ಒಳ್ಳೆ ಸ್ಪರ್ಮ್ನ ಆರಿಸೋ ಸಾಧ್ಯತೆ ಸ್ಪರ್ಮ್ ಸಾರ್ಟರಲ್ಲಿ, ಅದರಿಂದ ತೊಗೊಂಡು ನಾವು ಒಳ್ಳೆ ಎಂಬ್ರಿಯೋಸ್ ಕೊಟ್ಟಾಗ ಪ್ರೆಗ್ನೆನ್ಸಿ ಕೊಡೋ ಸಾಧ್ಯತೆ ಇರುತ್ತೆ. ಇನ್ನೊಂದು ಕೆಲವೊಂದು ಸತಿ ಏನಾಗುತ್ತೆ, ಆ್ಯಸ್ ಎ ಸೆಡ್ ಅಜೋಸ್ಪರ್ಮಿಯಾ,
ಸೆಮೆನಲ್ಲಿ ಸ್ಪರ್ಮ್ಸೇ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೇವೆ, ಬೀಜದಿಂದ ಸರ್ಜಿಕಲ್ ಮೆಥಡ್ ಆಫ್ ಸ್ಪರ್ಮ್ ಎಕ್ಸ್ಟ್ರಾಕ್ಷನ್ಸ್ ಅಂತ ಇದೆ. ಅದರಲ್ಲಿ ಟೀಸಾ ಇದೆ, ಪೀಸಾ ಇದೆ, ಟಿಸೆ ಇದೆ, ಮೈಕ್ರೋ ಟೀಸಾ ಇದೆ. ಸೊ ಇದೋ ಥರ ಸರ್ಜಿಕಲಿ ಅಂದರೆ ಬೀಜದಿಂದ ಸೂಜಿ ಹಾಕ್ಬಿಟ್ಟು ತೆಗೆಯೋದು, ಅಥವಾ ಬೀಜಕ್ಕೆ ಒಂದು ಸಣ್ಣ ಛೇದನೆ ಮಾಡಿಬಿಟ್ಟು ಎಪಿಡೆರ್ಮಿಸ್ ಟಿಶ್ಯೂ ತೆಗೆದು ಅದರಿಂದ ಸ್ಪರ್ಮ್ಸ್ನ ತೆಗೆಯೋಂಥ ಸೌಕರ್ಯ ಇದೆ. ಸೊ ವಿಜ್ಞಾನ ತುಂಬ ಮುಂದುವರೆದಿದೆ, ಮೆಡಿಕಲ್ ಸೈನ್ಸ್ ತುಂಬ ಮುಂದುವರೆದಿದೆ. ಸೊ ಮೇಲ್ ಇನ್ಫರ್ಟಿಲಿಟಿ ಇಸ್ ನೋ ಮೋರ್ ಮಿತ್. ಹೆದರ್ಕೊಳ್ಬೇಕಾಗಿಲ್ಲ, ಮೇಲ್ ಇನ್ಫರ್ಟಿಲಿಟಿಯಿಂದ ನಂಗೆ ಮಗು ಆಗೋದಿಲ್ಲ ಅಂತ. ತುಂಬ ವರ್ಷದ ಹಿಂದೆ ಇದು ಪ್ರಾಬ್ಲಮ್ ಇತ್ತು, ಬಟ್ ಇವಾಗ ಮೆಡಿಕಲ್ ಸೈನ್ಸ್ ಹ್ಯಾಸ್ ಇಂಪ್ರೂವ್ಡ್ ಅ ಲಾಟ್. ಎಸ್ ಡಾಕ್ಟರ್, ಈಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ವರ್ಷ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ವರ್ಷ ಅವರೇ. ನಮಸ್ತೆ ಮೇಡಮ್. ನಮಸ್ತೆ ವರ್ಷ. ಎಸ್ ಡಾಕ್ಟರ್ ಇದ್ದಾರೆ, ಮಾತನಾಡಿ ಅಮ್ಮ, ನಿಮ್ಮ ಪ್ರಶ್ನೆಯನ್ನ ಕೇಳಿ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ವರ್ಷ. ನಂದು ಪೀರಿಯಡ್ ಸರಿಯಾಗಿ ಆಗ್ತಾ ಇಲ್ಲ ಮೇಡಮ್. ನಂಗೆ 35 ಇದೆ. ನಮ್ದು ಮದುವೆಯಾಗಿ 3 ತಿಂಗಳಿಗೆ ನಾವು ಇಬ್ರು ದೂರ ಆಗ್ಬಿಟ್ಟಿದೀವಿ. ಏನ್ ಪ್ರಾಬ್ಲಮ್ ಅಂತಾನೆ ಗೊತ್ತಾಗ್ತಿಲ್ಲ. ಹಾರ್ಮೋನ್ ವ್ಯತ್ಯಾಸದಿಂದನೆಲ್ಲ ಊಟದ ಪ್ರಾಬ್ಲಮ್. ಊಟ ನಂಗೆ ಸರಿಯಾಗಿ ಇರ್ಲಿಲ್ಲ. ಅವಾಗ ಸುಮಾರು 10 ವರ್ಷ ಊಟ ಇರ್ಲಿಲ್ಲ. ಬರೀ ಕಾಫಿ ಟೀ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗಿದ್ಯಾ ಅಂತ ಕೇಳೋಣ. ಇನ್ ಮುಂದೆ ಏನಾದ್ರು ನನ್ ಮದ್ವೆ ಆದ್ರೆ ಮಗು ಆಗುತ್ತಾ ಇಲ್ವಾ ಅಂತ ಕೇಳೋಣ ಅಂತ. ನಿಮಗೆ ಮುಟ್ಟು ಸರಿಯಾಗಿ ಆಗದೆ ಇರೋದಕ್ಕೆ ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರ್ಬೋದು, ಅಥವಾ ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸ್ಟ್ರಕ್ಚರಲ್ ಅಂದರೆ ಮುಟ್ಟಾಗೋದಕ್ಕೆ ಏನೇನು ಕಾರಣ, ಗರ್ಭಾಶಯ ಅಂಡಾಶಯ ಇರಬೇಕು ಒಳಗಡೆ, ಅವೆಲ್ಲ ಒಂದ್ಸರಿ ಚೆಕ್ ಮಾಡಬೇಕಾಗತ್ತಮ್ಮ. ಅವೆಲ್ಲ ಇತ್ತು ಅಂತಂದರೆ ಮಗು ಪಡೆಯೋ ಸಾಧ್ಯತೆ ಇರುತ್ತೆ. ಮುಟ್ಟು ಬರೋದಕ್ಕೂ ಔಷಧಿಗಳಿದೆ. ಹಾರ್ಮೋನ್ ಇಂಬ್ಯಾಲೆನ್ಸನ್ನು ನಾವು ಕರೆಕ್ಟ್ ಮಾಡಿ ಮುಟ್ಟು ಬರೋ ಹಂಗೆ ಮಾಡಿ ಮಗು ಆಗೋ ಥರ ಮಾಡೋದಕ್ಕೆ ಸಾಧ್ಯತೆ ಇದೆ. ಬಟ್ ಫಸ್ಟು ಕಾರಣ ಏನು ಅಂತ ಕೆಲವು ಟೆಸ್ಟ್ ಮೂಲಕ ಕಂಡುಹಿಡಿದ ಮೇಲೇ ಟ್ರೀಟ್ಮೆಂಟ್ ಮಾಡೋದಕ್ಕೆ ಸಾಧ್ಯಮ್ಮ. ಎಸ್, ಧನ್ಯವಾದ ವರ್ಷ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಕಮಿಂಗ್ ಬ್ಯಾಕ್ ಟು ಮೇಲ್ ಇನ್ಫರ್ಟಿಲಿಟಿ ನಾವು ಮಾತನಾಡ್ತಾ ಇದ್ವಿ. ಸೊ ಇದು ಅಂದರೆ ಮೇಲ್ ಇನ್ಫರ್ಟಿಲಿಟಿಗೆ ಒಂದು ಪ್ರಮುಖ ಕಾರಣ ಜೆನೆಟಿಕ್ ಆಗಿ ಕೂಡ ಬರಬಹುದು ಅಂತ ನೀವು ಹೇಳಿದ್ರಿ. ಸೊ ಹಾಗಾಗಿ ಈಗ ಜೆನೆಟಿಕ್ ಆಗಿ ಬರೋದಾದರೆ ಅದು ಮುಂಚೆನೇ ಗೊತ್ತಿರುತ್ತೆ, ಲೈಕ್ ಅಂದರೆ ನಮ್ಮ ಫ್ಯಾಮಿಲಿಲಿ ಈ ಥರ ಸಮಸ್ಯೆ ಇದೆ ಅಂತ ಗೊತ್ತಿದ್ದಾಗ ಸೊ ಯಾವ ರೀತಿಯಾಗಿ ಅರ್ಲಿ ಪ್ರಿಕಾಷನ್ಸ್ ತೊಗೊಳ್ಬೋದು, ಅಥವಾ ಅರ್ಲಿ ಮೆಡಿಕೇಷನ್ಸ್ ಏನಾದರೂ ತೊಗೊಂಡು ಅಂದರೆ ಥ್ರೂ ಲೈಫ್ ಸ್ಟೈಲ್ ಆಗಿರ್ಬೋದು, ಯಾವ ರೀತಿಯಾಗಿ ಆ ಸಮಸ್ಯೆಯನ್ನು ಮುಂಚಿತವಾಗಿ ಬಗೆಹರಿಸ್ಕೊಳ್ಬಹುದು? ಯೂಶ್ವಲಿ ಜೆನೆಟಿಕ್ ಪ್ರಾಬ್ಲಮ್ ಇರೋದು ಮೇಲ್ ಇನ್ಫರ್ಟಿಲಿಟಿ ಕಾರಣ ಆಗೋದಕ್ಕೆ ಹೆಂಗೆ ಕಂಡು ಹಿಡ್ಕೋಬೋದು ಅಂದರೆ, ನಾವೆಲ್ಲರೂ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಈಗ ಹೆಣ್ಮಕ್ಳಿಗೆ ಹೆಂಗೆ ಪೀರಿಯಡ್ ಸ್ಟಾರ್ಟ್ ಆಗುತ್ತೋ ಅದೇ ಥರ ಗಂಡಸರಲ್ಲೂ ವಾಯ್ಸ್ ಬ್ರೇಕ್ ಆಗುತ್ತೆ, ಹೌದಾ. ಆಮೇಲೆ ಅವ್ರಿಗೆ ಪ್ಯೂಬಿಕ್ ಹೇರ್ ಚೆನ್ನಾಗಿ ಬರೋದಕ್ಕೆ ಶುರು ಆಗುತ್ತೆ. ದೆನ್ ದೇ ಸ್ಟಾರ್ಟ್ ಗೆಟಿಂಗ್ ದ್ಯಾಟ್ ಎರೆಕ್ಷನ್ ಬರೋ ಥರದ್ದು ಒಂದೊಂದು ಸರಿ ಆಗುತ್ತೆ. ದೇ ಗೋ ಇನ್ ಫಾರ್ ಮ್ಯಾಸ್ಟ್ರಿಬೇಷನ್, ಅದೆಲ್ಲ ಅವ್ರಿಗೆ ಬೇಕು ಅಂತ ಸ್ಟಾರ್ಟ್ ಆಗುತ್ತೆ. ಬಟ್ ಕೆಲವೊಂದು ಸತಿ ನೋಡ್ತೀವಿ ಇದು ಬೆಳವಣಿಗೆ ಆಗ್ತಾ ದೇ ಇಸ್ ನೋ ಪ್ಯೂಬಿಕ್ ಹೇರ್. ಗಂಡಸರಿಗೆ ಮೀಸೆ ಬರಬೇಕು, ಬಿಯರ್ಡ್ ಬರೋದಕ್ಕೆ ಶುರು ಆಗಬೇಕು. ಅದೆಲ್ಲ ಬರದೇ ಇದ್ದಾಗ ಸ್ಕಿನ್ ಯಾವಾಗಲೂ ಸ್ಮೂತೇ ಇರುತ್ತೆ. ಎಷ್ಟು ವಯಸ್ಸಾದ್ರೂ ಯೂಶ್ವಲಿ ಬೈ 13, 14, 15 ಇದಾಗಿಲ್ಲ ಅಂದರೆ ದೆನ್ ಐ ಥಿಂಕ್ ದೇ ಶುಡ್ ಗೋ ಆ್ಯಂಡ್ ಚೆಕ್ ವಿತ್ ಎಂಡೋಕ್ರೈನಾಲಜಿಸ್ಟ್ ಟು ಸೇ ಯಾಕೆ ಈ ಥರ ನನ್ನ ಮಗನಿಗೆ ಇನ್ನೂ ಇದೇನು ಕಾಣಿಸ್ಕೊಂಡಿಲ್ಲಲ್ಲ, ಏನಾದರೂ ಜೆನೆಟಿಕ್ ಪ್ರಾಬ್ಲಮಾ ಅಥವಾ ಹಾರ್ಮೋನ್ ಪ್ರಾಬ್ಲಮಾ ಅಂತ ತೋರಿಸ್ಕೋಬೇಕಾಗತ್ತೆ. ಅಲ್ಲೇ ಟೆಸ್ಟ್ ಮಾಡಿದಾಗ ಗೊತ್ತಾಗ್ಬಿಡುತ್ತೆ ಯಾವ ಥರ ಜೆನೆಟಿಕ್ ಪ್ರಾಬ್ಲಮ್ ಇದೆ ಅಂತ. ಯೂಶ್ವಲಿ ಕ್ಲಿನ್ಫ್ಲಿಂಟರ್ಸಲ್ಲಿ ಸ್ವಲ್ಪ ಕಷ್ಟ ಸ್ಪರ್ಮ್ಸ್ ತೆಗೆಯೋದು. ಸೊ ದೇ ಮದುವೆ ಮಾಡಿಕೊಂಡ್ರು ಐ ಮೀನ್ ಸುಖ ದಾಂಪತ್ಯ ಇಟ್ಕೋಬೋದು, ಬಟ್ ಮಗು ಮಾಡ್ಕೋಬೇಕು ಅಂದರೆ ದೇ ಹ್ಯಾವ್ ಟು ಗೋ ಇನ್ ಫಾರ್ ಡೋನರ್ ಸ್ಪರ್ಮ್ಸ್ ಆಗುತ್ತೆ. ಆದರೆ ಕ್ಯಾಲ್ಮನ್ಸಲ್ಲಿ ಟ್ರೈ ಮಾಡ್ಬೋದು ಸ್ಪರ್ಮ್ಸ್, ಯಾಕಂದರೆ ಅಲ್ಲಿ ಕ್ಯಾಲ್ಮನ್ಸ್ ಇದರಲ್ಲಿ ಜೆನೆಟಿಕ್ ಪ್ರಾಬ್ಲಮಲ್ಲಿ ಯೂಶ್ವಲಿ ಬ್ಲಾಕೇಜಿಂದ ಸ್ಪರ್ಮ್ಸ್ ಹೊರಗೆ ಬರ್ತಾ ಇರಲ್ಲ. ಸೊ ಟೆಸ್ಟಿಸಿಂದನೇ ಸ್ಪರ್ಮ್ ತೆಗೆದು ಅವ್ರಿಗೆ ಮಗು ಪಡೆಯೋ ಸಾಧ್ಯತೆ ಇರುತ್ತೆ. ಓಕೆ, ಎಸ್ ಡಾಕ್ಟರ್, ಈಗ ಇನ್ನೊಬ್ಬರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ರಾಘವೇಂದ್ರ ಅಂತ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ನಮಸ್ತೆ ರಾಘವೇಂದ್ರ ಅವರೇ. ಮೇಡಮ್ ನಮಸ್ತೆ. ನಮಸ್ತೆ ರಾಘವೇಂದ್ರ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಮೇಡಮ್ ನಮ್ಮ ಮದುವೆ ಆಗಿ 6 years ಆಯ್ತು, ಮಕ್ಕಳಾಗಿಲ್ಲ. ಅದು ಲಾಸ್ಟ್ ಇಯರ್ ನಾವು ಇದೆಲ್ಲ ಸೆಮೆನ್ ಅನಾಲಿಸಿಸ್ ಎಲ್ಲ ಮಾಡಿಸ್ವಿ. ಓಕೆ, ನಾರ್ಮಲ್ ಬಂತು. ಈ ವರ್ಷ ಚೆಕ್ ಮಾಡಿಸಿದ್ರೆ ಕೌಂಟ್ ನಾರ್ಮಲ್ ಇದೆ, ಬಟ್ ಏನದ ನಾರ್ಮಲ್ ಕೌಂಟ್ಸ್ ಏನೋ ಅಂತ 0%, 1% ಇದೆ ನಾರ್ಮಲ್. ಅಬ್ನಾರ್ಮಲ್ ಜಾಸ್ತಿ ಇದೆ. ಅದೇನಕ್ಕೆ ಅನ್ನೋದೇ ಗೊತ್ತಾಗ್ಲಿಲ್ಲ ಮೇಡಮ್ ಅವರೇ. ನೀವು ತಾವೇನು ಕೆಲಸ ಮಾಡ್ತಾ ಇದ್ದೀರಾ?
ಮೇಡಮ್ ನಾವು ಸೇಲ್ಸ್ ಪ್ರಾಪರ್ಟಿ ಲೋನ್ಸ್ ಸೇಲ್ಸ್ ಅಲ್ಲಿ ಇದೀವಿ. ತುಂಬಾ ಟ್ರಾವೆಲ್ ಮಾಡ್ತೀರಾ? ಟ್ರಾವೆಲ್ ಮಾಡ್ತೀವಿ ಜಾಸ್ತಿ. ಬೈಕ್ ಮೇಲೆ ಟ್ರಾವೆಲ್ ಜಾಸ್ತಿ ಮಾಡ್ತೀರಾ? ಟ್ರಾವೆಲ್ ಅಂದ್ರೆ ಒಂದು 60-70 ಕಿಲೋಮೀಟರ್ಸ್ ಓಡಾಡ್ತೀವಿ ಡೈಲಿ. ಅದೇ ನೀವು ಇದು ಒಂದೇ ಸಲ ಸೆಮೆನ್ ಟೆಸ್ಟ್ ಮಾಡಿ ಈ ಥರ ಬಂದಿದೆ ಅಂತ ನೀವು ಬೇಜಾರು ಮಾಡ್ಕೋಬೇಡಿ ರಾಘವೇಂದ್ರ ಅವರೇ. ಸ್ವಲ್ಪ ನೀವು ಲೈಫ್ ಸ್ಟೈಲ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ, ಸ್ವಲ್ಪ ಒಳ್ಳೆ ಆಹಾರ ತಗೊಳ್ಳಿ, ಜಾಸ್ತಿ ನೀರು ಕುಡೀರಿ. ಮತ್ತೆ ವಿಟಮಿನ್ ಫುಡ್ ಎಲ್ಲ ತಗೊಂತಾ ಇದೀನಿ. ಈ ದಿನ ತಗೊಂತಾ ಇದ್ದೆ, ನಾನು ಬಿಟ್ಬಿಟ್ಟೆ. ಸ್ವಲ್ಪ ದೂರ ಕೆಲ್ಸಕ್ಕೂ ಇದಕ್ಕೂ ಸ್ವಲ್ಪ ಟೆನ್ಷನ್ ಆಗ್ಬಿಟ್ಟು ಸೆಮೆನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಮತ್ತೆ ನಾನೇನೋ ಹ್ಯಾಬಿಟ್ಸ್ ಅಷ್ಟೊಂದು ಯಾವುದೋ ರೇರ್ನೆಸ್ ಇದೆ, ಬಟ್ ಡೈಲಿ ಯಾವುದೂ ಇಲ್ಲ ಮೇಡಮ್ ನನಗೆ. ಅದೇ ನೀವು ಸ್ವಲ್ಪ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ, ಸ್ವಲ್ಪ ಮನಸ್ಸಿಗೂ ಮೈಂಡ್ಗೂ ದೇಹಕ್ಕೂ ರಿಲ್ಯಾಕ್ಸೇಷನ್ ಕೊಡಿ. ಆಮೇಲೆ ಅದು ತುಂಬ ಬೈಕಲ್ಲಿ ಓಡಾಡೋದ್ರಿಂದ ತುಂಬ ಹೀಟ್ ಜನ್ರೇಟ್ ಆಗ್ತಾ ಇದೆ ನಿಮ್ಮ ಸ್ಕ್ರೋಟಮಲ್ಲಿ, ಅದರಿಂದ ಇದು ಸ್ಪರ್ಮ್ ಪ್ರೊಡಕ್ಷನ್ ಎಫೆಕ್ಟ್ ಆಗ್ತಾ ಇದೆ. ಸೊ ಹಾಗಾಗಿ ಸ್ವಲ್ಪ ನೀವು ಲೈಫ್ ಸ್ಟೈಲ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಯೂಸ್ ಮಾಡಿಕೊಂಡು ಬೆಸ್ಟ್ ಇಸ್ ಟು ಗೋ ಫಾರ್ ಮಾರ್ನಿಂಗ್ ವಾಕ್. ಮಾರ್ನಿಂಗ್ ವಾಕ್ ಒಂದು ಅರ್ಧ ಗಂಟೆ ಮಾರ್ನಿಂಗ್ ವಾಕ್ ತೊಗೊಂಡು ಚೆನ್ನಾಗಿ ನೀರು ತೊಗೊಳ್ಳೋದು, ಮತ್ತು ಒಮೆಗಾ-3 ಫ್ಯಾಟಿ ಆ್ಯಸಿಡ್ಸು, ಆ್ಯಂಟಿ ಆಕ್ಸಿಡೆಂಟ್ಸ್ ಅಂತೀವಿ, ಅದನ್ನೆಲ್ಲ ತೊಗೊಂಡು ಮತ್ತೆ ರಿಪೀಟ್ ಮಾಡಿ ನೋಡಿ. ಯಾಕಂದರೆ ಒಂದೇ ಸಲ ಹಾಗೆ ಬಂತು ಅಂದರೆ ಅದೇ ಫೈನಲ್ ರಿಪೋರ್ಟ್ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ಸೆಮೆನ್ ಪ್ರೊಡಕ್ಷನ್ ಅನ್ನೋದು ದಿನಕ್ಕೆ ಬೇರೆ ಬೇರೆ ಥರ ಇರುತ್ತೆ. ಸೊ ಹಾಗಾಗಿ ನೀವು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಮತ್ತೊಂದು ಸರಿ ರಿಪೀಟ್ ಮಾಡಿ ನೋಡಿ ನಿಮ್ಮ ಡಾಕ್ಟ್ರನ್ನ. ಎಸ್, ಧನ್ಯವಾದ ರಾಘವೇಂದ್ರ ಅವರೇ ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಇನ್ನೊಂದು ತುಂಬ ಇಂಪಾರ್ಟೆಂಟ್ ವಿಷಯ. ಈಗ ನೀವು ಹೇಳಿದ್ರಿ 10 ಚಿಕಿತ್ಸಾ ವಿಧಾನಗಳಿದೆ, ಪುರುಷ ಬಂಜೆತನಕ್ಕೂ ಕೂಡ ಸರ್ಜಿಕಲ್ ಟ್ರೀಟ್ಮೆಂಟ್ಸ್ ಇದೆ. ತುಂಬ ಜನಕ್ಕೆ ಈ ಸರ್ಜರಿಗಳನ್ನು ತಗೊಳ್ಳೋದಕ್ಕೆ ಭಯ ಕೂಡ ಪಡ್ತಾ ಇರ್ತಾರೆ. ಅಂದರೆ ಇದು ಅವಶ್ಯಕತೆ ಇದೆಯಾ, ಹೆಲ್ತ್ ಮೇಲೆ ಬೇರೆ ರೀತಿ ಎಫೆಕ್ಟ್ ಆಗ್ಬಹುದಾ, ಅಥವಾ ಜೀವಕ್ಕೇನಾದರೂ ಅಪಾಯ ಆಗಬಹುದಾ ಅನ್ನೋಂಥ ಹಲವಾರು ಕ್ವೆಶನ್ಸ್ ಸಾಮಾನ್ಯವಾಗಿ ಇರುತ್ತೆ. ಸೊ ಆ ರೀತಿಯಾಗಿ ಬೇರೆ ರೀತಿ ಸೈಡ್ ಎಫೆಕ್ಟ್ಸ್ ಏನಾದರೂ ಇರುತ್ತಾ ಡಾಕ್ಟರ್ ಇದಕ್ಕೆ? ಐದರ್ ಸರ್ಜರಿ ಆಗಿರ್ಬೋದು ಅಥವಾ ಮೆಡಿಸಿನ್ಸ್ ಥ್ರೂ ಆಗಿರಬಹುದು. ಮೆಡಿಸಿನ್ಸ್ ಥ್ರೂ ಯೂಶ್ವಲಿ ಹಾರ್ಮೋನಲ್ ಟೆಸ್ಟ್ ನಾವೇನು ಕೊಡ್ತೀವಲ್ಲ ಅದು ಲೈಫ್ ಲಾಂಗ್ ಇರೋದಿಲ್ಲ. ಸೊ ಆ್ಯಸ್ ಲಾಂಗ್ ಆ್ಯಸ್ ವಿ ಹ್ಯಾವ್ ಗುಡ್ ಇಂಪ್ರೂವ್ಮೆಂಟ್, ಪೀರಿಯಾಡಿಕ್ 1 ತಿಂಗಳು ಕೊಡ್ತೀವಿ, 1 ತಿಂಗಳು ಕೊಟ್ಟಾದ್ಮೇಲೆ ನೋಡ್ತೀವಿ ಆ ಸ್ಪರ್ಮ್ ಪ್ರೊಡಕ್ಷನ್ ಹೇಗಿದೆ, ಇಂಪ್ರೂವ್ಮೆಂಟ್ ಇದೆಯಾ ಅಂತ. ಇದ್ದಾಗ ನಾವೇನು ಮಾಡ್ತೀವಿ, ಯೂಶ್ವಲಿ ಅದನ್ನು ಸ್ಟೋರ್ ಮಾಡಿ ಇಟ್ಕೋತೀವಿ. ಸ್ಟೋರ್ ಮಾಡಿ ಇಟ್ಕೊಂಡಾಗ ಇವತ್ತೆಲ್ಲ ನಾಳೆ ಅದು ಉಪಯೋಗಕ್ಕೆ ಬರುತ್ತೆ ಅಂತ ಒಂದು ಭರವಸೆ ಕೊಡ್ತೀವಿ ಕಪಲ್ಗೆ. ಸೊ ಅದು ಮೆಡಿಸಿನ್ಸು ಲೈಫ್ ಲಾಂಗ್ ಕೊಟ್ಟರೆ ಅದ್ರ ಎಫೆಕ್ಟ್ ಇರುತ್ತೆ. ಸೊ ಲೈಫ್ ಲಾಂಗ್ ಕೊಡೋಕ್ಕೆ ಹೋಗಲ್ಲ. ಒಂದು ಸರ್ಜಿಕಲ್ ಮಾಡಬೇಕು ಅಂತಂದರೆ ಸರ್ಜಿಕಲ್ ಇದು ಓಪನ್ ಏರಲ್ಲಿ ಮಾಡಲ್ಲ, ಇಟ್ ಇಸ್ ಡನ್ ಇನ್ ಸೈಡ್ ದ OT ಅಂಡರ್ ಎಸೆಪ್ಟಿಕ್ ಮೆಷರ್ಸ್. ಎಲ್ಲ ಒಂದು ಕೇರ್ ತೊಗೊಂಡಿರ್ತಾರೆ ಯಾವ ರೀತಿ ಇನ್ಫೆಕ್ಷನ್ ಬರದೇ ಇರೋಂಗೆ. ಆಮೇಲೆ ಟೀಸಾ ಅಂತೂ ಬರೀ ಸೂಜಿ ಹಾಕಿ ತೆಗೆಯುವಂಥದ್ದು, ಅದು ಲೋಕಲಲ್ಲಿ ಮಾಡ್ತಾರೆ, ನೋವೇನು ಆಗೋದಿಲ್ಲ, ಹೆದರ್ಕೊಳ್ಳೋವಂಥದ್ದು ಇಲ್ಲ. ಕೆಲವ್ರಿಗೆ ತಪ್ಪು ಕಲ್ಪನೆ ಏನಿರುತ್ತೆ ಅಂತಂದರೆ ಅಲ್ಲಿ ಕಟ್ ಮಾಡಿಬಿಟ್ರೆ ನಾಳೆ ನನ್ನ ಹೆಂಡತಿಗೆ ಜೊತೆಗೆ ನಾನು ಸಂಭೋಗ ಮಾಡೋಕ್ಕೆ ಆಸ್ಪದ ಇರುತ್ತೋ ಇರೋಲ್ವೋ, ಅದೇನಾದರೂ ತೊಂದರೆ ಆಗಿಬಿಡುತ್ತೆ ಅಂತ ಇರುತ್ತೆ. ಇಲ್ಲ, ಆ ಥರದ್ದೇನೂ ತೊಂದರೆ ಆಗೋದಿಲ್ಲ, ಬರೀ ಸೂಜಿ ಹಾಕಿ ತೆಗಿತೀವಿ. ಆ್ಯಂಡ್ ಇಟ್ ಇಸ್ ಅ ವೆರಿ ಸಿಂಪಲ್ ಪ್ರೊಸೀಜರ್. ಏನು ಹೆದರ್ಕೊಳ್ಬೇಕಾಗಿಲ್ಲ. ಏನು ಹೆದರ್ಕೋಬೇಕಂದ್ರೆ ಇನ್ಫೆಕ್ಷನ್ ಆಗುತ್ತೇನೋ ಅಂತ ಭಯ ಪಡ್ಕೋಬೇಕು. ಬಟ್ ಅದಕ್ಕೂ ಎಲ್ಲ ಸಾಕಷ್ಟು ಔಷಧಿಗಳು, ಆ್ಯಂಟಿಬಯೋಟಿಕ್ಸು ಎಲ್ಲ ಕೊಟ್ಟಿರ್ತೀವಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ಎಸ್, ಇನ್ನು ಡಾಕ್ಟರನ್ನು ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ. ಡಾಕ್ಟರ್ ಕಾಮಿನಿ ರಾವ್ ಆಸ್ಪತ್ರೆ, ಬೆಂಗಳೂರು, ನಂಬರ್ 7, ಈಸ್ಟ್ ಪಾರ್ಕ್ ರೋಡ್, ಕುಮಾರ ಪಾರ್ಕ್ ಈಸ್ಟ್, ಶೇಷಾದ್ರಿಪುರಂ, ಬೆಂಗಳೂರು 560001. ಶಾಖೆ ಜಯನಗರ, ಬೆಂಗಳೂರು 560011. ದೂರವಾಣಿ ಸಂಖ್ಯೆ 080 6513 3333.